ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಸಾಮಾನ್ಯ ಜನರು ಸುಲಭವಾಗಿ ಖರೀದಿ ಮಾಡ್ತಿದ್ದ ಚಿನ್ನ ಇವತ್ತು ಅನೇಕ ಕುಟುಂಬಗಳಿಗೆ ಕನಸಾಗ್ತಾ ಬಂದಿದೆ. ಇಂತಹ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದು ಜನರಿಗೆ ಸಂದೇಶ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಪರಿಣಾಮ ಚಿನ್ನದ ಅಂಗಡಿಗಳ ಮೇಲೆ ನೇರವಾಗಿ ಬಿದ್ದಿದೆ. ಈ ಹಿಂದೆ ಬಂಗಾರದ ಅಂಗಡಿಗಳಲ್ಲಿ ದಿನಪೂರ್ತಿ ಗಿಜುಗುಡುತ್ತಿದ್ದ ಗ್ರಾಹಕರ ಸಂಖ್ಯೆ ಈಗ ತುಂಬ ಕಡಿಮೆಯಾಗಿದೆ. 5-6 ದಿನಗಳಿಂದ ಅನೇಕ ಅಂಗಡಿಗಳಿಗೆ ಸರಿಯಾದ ವ್ಯಾಪಾರವೇ ಆಗ್ತಿಲ್ಲ. ಬೆಳಗಿನಿಂದ ಸಂಜೆಯವರೆಗೂ ಅಂಗಡಿ ತೆರೆದು ಕುಳಿತಿರುವ ಮಾಲೀಕರು ಹಾಗೆ ಸಿಬ್ಬಂದಿಗಳು ಸಹ ಯಾವುದೇ ಕೆಲಸವಿಲ್ಲದೆ ಸುಮ್ಮನೆ ಕುಳಿತು ಕಾಲ ಕಳೆಯುತ್ತಿದ್ದಾರೆ. ಜನರು ಬರುತ್ತಿಲ್ಲ, ವ್ಯಾಪಾರ ಇಲ್ಲ ಎಂಬ ಬೇಸರ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಮೋದಿಯವರು ಹೇಳಿಕೆ ಕೊಟ್ಟ ಮೇಲೆ ಗ್ರಾಹಕರ ಸಂಖ್ಯೆ ಇನ್ನಷ್ಟು ಕಡಿಮೆಯಾಗಿರುವುದನ್ನು ಜ್ಯುವೆಲರಿ ಮಾಲೀಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಜೊತೆಗೆ ಚಿನ್ನದ ಮೇಲೆ ಆಮದು ಸುಂಕ ಹೆಚ್ಚಾದ ಬೆನ್ನಲ್ಲೇ ದಿಢೀರ್ ಅಂತ ಸಾವಿರಾರು ರೂಪಾಯಿ ಏರಿಕೆ ಕಂಡು ಬಂದಿದ್ದು ಜನರು ಮತ್ತಷ್ಟು ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಹೀಗಾಗಿ ಯಾರೂ ಕೂಡ ಹೆಚ್ಚಾಗಿ ಚಿನ್ನ ಬೆಳ್ಳಿ ಕೊಳ್ಳಲು ಅಂಗಡಿ ಕಡೆಗೆ ಹೋಗುತ್ತಿಲ್ಲ. ಹೀಗಾಗಿ ಚಿನ್ನದ ವ್ಯಾಪಾರಿಗಳು ಚಿಂತೆ ಮಾಡುತ್ತಿದ್ದಾರೆ. ಹಾಗೆ ಮದುವೆಗಾಗಿ ಚಿನ್ನ ಖರೀದಿ ಮಾಡೋ ಗ್ರಾಹಕರ ವರ್ತನೆ ಅಂತೂ ತುಂಬಾ ಬದಲಾಗಿದೆ. ಮೊದಲು ಮದುವೆ ಅಂದರೆ ಸರ, ಕಿವಿಯೋಲೆ, ಉಂಗುರ ಈ ರೀತಿ ಹಲವಾರು ದೊಡ್ಡ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿದ್ದರು. ಆದರೆ ಈಗ ಮದುವೆಗಾಗಿ ಬರೋರು ಕೇವಲ ತಾಳಿಬೊಟ್ಟು ಅಂದರೆ ಮಂಗಳಸೂತ್ರ ಮತ್ತು ಉಂಗುರವನ್ನು ಮಾತ್ರ ಖರೀದಿಸುತ್ತಿದ್ದಾರೆ. ಅಗತ್ಯವಿರುವಷ್ಟು ಮಾತ್ರ ತೆಗೆದುಕೊಂಡು ಉಳಿದ ಖರೀದಿಯನ್ನು ಮುಂದೂಡುತ್ತಿದ್ದಾರೆ. ಮತ್ತೊಂದು ಕಡೆ ಹಳೆಯ ಚಿನ್ನಾಭರಣವನ್ನು ಮಾರಾಟ ಮಾಡಿ ಅಥವಾ ಅದನ್ನು ಕರಗಿಸಿ ಅದಕ್ಕೆ ಬದಲಾಗಿ ಹೊಸ ಡಿಸೈನ್ ಚಿನ್ನಾಭರಣ ಮಾಡಿಸಿಕೊಳ್ಳೋ ಗ್ರಾಹಕರು ಮಾತ್ರ ಅಂಗಡಿಗೆ ಬರುತ್ತಿದ್ದಾರೆ. ಅಂದರೆ ಹೊಸದಾಗಿ ಹೆಚ್ಚುವರಿ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ, ಚಿನ್ನವನ್ನು ಬದಲಿಸಿಕೊಳ್ಳುವವರೇ ಹೆಚ್ಚು ಎಂದಿದ್ದಾರೆ. ಚಿನ್ನದ ಬೆಲೆ ಏರಿಕೆಯಿಂದಲೇ ಈಗಾಗಲೇ ಸುಮಾರು 50% ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿತ್ತು ಎಂದು ಜ್ಯುವೆಲರಿ ಮಾಲೀಕರು ಹೇಳ್ತಿದ್ದಾರೆ. ದುಬಾರಿ ಚಿನ್ನದ ಬೆಲೆ ಸಾಮಾನ್ಯ ಜನರ ಕೈಗೆ ಚಿನ್ನವನ್ನು ದೂರು ಮಾಡಿತ್ತು. ಇದಕ್ಕೆ ಈಗ ಮೋದಿಯವರು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಸಂದೇಶವು ಸೇರ್ಪಡೆಯಾಗಿದೆ. ಇನ್ನು ಸುಮಾರು 25% ಗ್ರಾಹಕರು ಚಿನ್ನ ಖರೀದಿಯಿಂದ ಹಿಂದೆ ಸರಿದಿದ್ದಾರೆ ಎಂದು ಅವರ ಬೇಸರವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ನಗರದ ಪೇಟೆಯಲ್ಲಿರೋ ಜ್ಯುವೆಲರಿ ಅಂಗಡಿಗಳಲ್ಲಿ ಈ ಪರಿಸ್ಥಿತಿ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮೊದಲು ಹಬ್ಬ, ಮದುವೆ ಕಾರ್ಯಕ್ರಮ ಅಂದರೆ ಇಲ್ಲಿನ ಚಿನ್ನದ ಅಂಗಡಿಗಳ ಮುಂದೆ ವಾಹನಗಳು ನಿಲ್ಲಿಸಲು ಜಾಗವೇ ಸಿಗುತ್ತಿರಲಿಲ್ಲ. ಆದರೆ ಅದೇ ರಸ್ತೆಗಳು, ಅಂಗಡಿಗಳು ಸಂಜೆ ಹೊತ್ತಿಗೆ ನಿಶ್ಶಬ್ದವಾಗಿ ಕಾಣಿಸುತ್ತಿವೆ. ಕಾಣಿಸುತ್ತಿವೆ. ಅಂಗಡಿಗಳ ಒಳಗೆ ಬೆಳಕು ಹೊಳೆಯುತ್ತಿದ್ದರೂ ಗ್ರಾಹಕರ ಹೆಜ್ಜೆ ಗುರುತುಗಳು ಮಾತ್ರ ಕಡಿಮೆಯಾಗ್ತಾ ಇದೆ. ಒಟ್ಟಿನಲ್ಲಿ ಚಿನ್ನದ ಬೆಲೆ ಏರಿಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಚಿನ್ನ ಖರೀದಿ ತಡೆಯ ಸಂದೇಶ ಇವೆರಡರ ನಡುವಿನಲ್ಲಿ ಚಿನ್ನದ ವ್ಯಾಪಾರಿಗಳು ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ. ಚಿನ್ನಾಭರಣ ಪ್ರಿಯರಾದ ಕನ್ನಡಿಗರು ಕೂಡ ನಮ್ಮ ಖರ್ಚಿನಲ್ಲಿ ಕಡಿತ ಮಾಡಿ ಅತಿ ಅಗತ್ಯವಿರುವಷ್ಟು ಮಾತ್ರ ಚಿನ್ನ ಖರೀದಿ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಚಿನ್ನದ ಮಾರುಕಟ್ಟೆ ಮತ್ತೆ ಹಳೆಯ ಚೈತನ್ಯಕ್ಕೆ ಬರೋದು ಯಾವಾಗ ಅನ್ನೋದು ಈಗ ಎಲ್ಲರ ಪ್ರಶ್ನೆಯಾಗಿದೆ.